ಬಾಗಲಕೋಟೆ ಜಿಲ್ಲೆ ಬಣಜಿಗ ಸಮಾಜ ಹುನಗುಂದ ತಾಲೂಕಾ ಘಟಕ ವತಿಯಿಂದ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರಿಗೆ ನೂತನ ಕರ್ನಾಟಕ ರಾಜ್ಯ ಸರಕಾರದ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ದಿನಾಂಕ ಜೂನ್ 8, 2026 ರಂದು ಮುಂಜಾನೆ 11 ಗಂಟೆಗೆ ಬಣಜಿಗ ಸಮಾಜದ ಮಾಜಿ ಪುರಸಭೆ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಶರಣಪ್ಪ ಬೆಲ್ಲದರ ನೇತೃತ್ವದಲ್ಲಿ ಹಾಗೂ ಬಣಜಿಗ ಸಮಾಜ ತಾಲೂಕಾ ಘಟಕದ ಅಧ್ಯಕ್ಷರು ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಮತ್ತು ಡಾಕ್ಟರೇಟ್ ಪದವಿ ಪಡೆದ ನಿವೃತ್ತ ಶಿಕ್ಷಕರಾದ ಸಂಗಣ್ಣೆಮ್ಮಿರ ಅಧ್ಯಕ್ಷತೆಯಲ್ಲಿ ಹಾಗೂ ಬಣಿಜಗ ಸಮಾಜ ಬಾಂಧವರ ಉಪಸ್ಥಿತಿಯಲ್ಲಿ ಹುನಗುಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಪುರಸಭೆ ಮಾಜಿ ಅಧ್ಯಕ್ಷ ಶರಣಪ್ಪ ಬೆಲ್ಲದ ಹಾಗೂ ಬಣಿಜಗ ಸಮಾಜದ ಹಿರಿಯರಾದ ಶ್ರೀಶೈಲಿಂಗಡಿ ಹಾಗೂ ಯುವ ಸಮಾಜ ಸೇವಕರಾದ ಶಶಿಧರ ಅಮರಾವತಿ ಹಾಗೂ ಅಧ್ಯಕ್ಷತೆ ವಹಿಸಿ ನಿವೃತ್ತ ಶಿಕ್ಷಕರಾದ ಸಂಗಣ್ಣೆಮ್ಮಿರು ಮಾತನಾಡಿ ಹುನಗುಂದ ಮತಕ್ಷೇತ್ರದ ಶಾಸಕ ಕಾಶಪ್ಪನವರರು ತಮ್ಮ ಮನೆತನವು ಬಹುವರ್ಷಗಳಿಂದ ಕಾಂಗ್ರೆಸ್ ಪಕ್ಷದೊಂದಿಗಿನ ರಾಜಕಾರಣದ ಅನುಭವ ಹಾಗೂ ಲಿಂಗಾಯತ ಪಂಚಮಸಾಲಿ ದೊಡ್ಡ ಸಮಾಜದ ಪ್ರಭಾವಿ ನಾಯಕರಾಗಿ 2 ಅವಧಿಯ ಶಾಸಕರಾಗಿ ಕ್ಷೇತ್ರದ ಸರ್ವಾಂಗೀಣಾಭಿವೃದ್ಧಿಗೆ ಹಗಲಿರಳು ಎನ್ನದೆ ಅವಿರತವಾಗಿ ಶ್ರಮಿಸುತ್ತಿರುವರು. ನಂತರ ಮತ್ತೊಂದೆಡೆ ಸ್ಥಳೀಯ ಸಂಸ್ಥೆಗಳಲ್ಲಿ ಹಾಗೂ ಸಂಘ ಸಂಸ್ಥೆಗಳಲ್ಲಿ ಸರ್ವ ಸಮಾಜದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರನ್ನೂ ಒಳಗೊಳ್ಳುವ ತತ್ವ ಸಿದ್ಧಾಂತದಡಿಯಲ್ಲಿ ಭೇದ ಭಾವ ಮಾಡದೆ ಪ್ರತಿಯೊಂದು ಸಮಾಜಕ್ಕೂ ಸಾಮಾಜಿಕ ನ್ಯಾಯದ ತತ್ವ ಸಿದ್ಧಾಂತದ ಅನ್ವಯ ಪ್ರಾತಿನಿಧಿಕತ್ವದ ಅವಕಾಶ ಕಲ್ಪಿಸಿದ್ದಾರೆ. ಆ ಬೆನ್ನಲೆಯಲ್ಲಿ ಜಿಲ್ಲೆಯಲ್ಲಿ ಉತ್ಸಾಹಿ ಮತ್ತು ಕ್ರಿಯಾಶೀಲರಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಸೂಚಿಯಂತೆ ಪ್ರಾದೇಶಿಕ ಮತ್ತು ದೊಡ್ಡ ಸಮಾಜದ ಹಿನ್ನೆಲೆಯುಳ್ಳವರಾಗಿ ಹಾಗೂ ಬಸವನಾಡೆಂದರೂ ಸಹ ಕಾಲಕಾಲಕ್ಕೆ ಅಧಿಕಾರಕ್ಕೆ ಬರುವ ಸರಕಾರಗಳು ತಾರತಮ್ಯದ ಧೋರಣೆಯಿಂದ ಕಳೆದ 3 ದಶಕಗಳಿಂದ ಪ್ರಭಾವಿ ನಾಯಕತ್ವ ಮತ್ತು ಪಕ್ಷಬಲಪಡಿಸುವ ಕೌಶಲ್ಯ ಇದ್ದರೂ ಸಹ ಹುನಗುಂದ ಮತಕ್ಷೇತ್ರವು ಸರಕಾರದ ತಾರತಮ್ಯ ಮತ್ತು ನಿರ್ಲಕ್ಷ್ಯತನದ ಧೋರಣೆಯಿಂದ ಸಚಿವ ಸ್ಥಾನದ ಪ್ರಾತಿನಿಧ್ಯ ಹಾಗೂ ಪ್ರಾದೇಶಿಕ ಅಸಮತೋಲನದಿಂದ ಬಳಲುತ್ತಿದೆ. ಹಾಗಾಗಿ ಕ್ಷೇತ್ರದಲ್ಲಿ ಶಾಸಕ ಕಾಶಪ್ಪನವರರು ಮಾತ್ರವಲ್ಲದೆ ಇವರ ಧರ್ಮಪತ್ನಿ ರಾಜ್ಯ ಮಹಿಳಾ ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕಿಯಾಗಿ ಜಿಲ್ಲೆಯಲ್ಲಿ ಪಕ್ಷಬಲಪಡಿಸುವಿಕೆಯ ತಮ್ಮದೇ ಆದ ಶಕ್ತಿಯನ್ನು ಹೊಂದಿರುವರು. ಹಾಗಾಗಿ ಮುಂಬರುವ 2028 ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಮುಂಚೂಣಿ ಹಾಗೂ ಯುವ ಉತ್ಸಾಹಿ ಮತ್ತು ಜನಪ್ರಿಯ ನಾಯಕರಾದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ನೂತನ ಕರ್ನಾಟಕ ಸರಕಾರದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರರಿಗೆ ಹಾಗೂ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕಾಂಗ್ರೆಸ್ ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧಿರಿಗೆ ಹಾಗೂ ರಾಜ್ಯ ಉಸ್ತುವಾರಿ ವಹಿಸಿಕೊಂಡ ರಣದೀಪ ಸುರ್ಜೇವಾಲರಿಗೆ ಮನವಿ ಮಾಡಿಕೊಳ್ಳುತ್ತಾ ಆಗ್ರಹಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ಈರಣ್ಣಾಂಗಡಿ, ಅನ್ನದಾನೇಶ್ವರ ಹಾದಿಮನಿ, ಗುರುರಾಜ ಮಾಟಲದಿನ್ನಿ, ಪ್ರಭು ಇದ್ದಲಗಿ, ಸಿದ್ದು ಹವಾಲ್ದಾರ, ಬಸವರಾಜಿಂಜಿಗನೇರಿ, ಶರಣು ಕಡಪಿ, ಸಂತೋಷಂಗಡಿ, ಸುರೇಶ್ ಇದ್ದಲಗಿ, ಈರಣ್ಣಾಂಗಡಿ, ಮುತ್ತಣ್ಣ ಕಂಠಿ, ಅಮರೇಶ ಗುಗ್ಗರಿ, ರಮೇಶ ದುದ್ಗಿ, ಸಂಗಮೇಶಿ ಜಾರದಾರ, ಮಹಾಂತೇಶ ಕಲಾದಗಿ ಸೇರಿದಂತೆ ಇತರೆ ಮುಖಂಡರು ಹಾಗೂ ಯುವ ಮುಖಂಡರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಉದ್ದೇಶ ನಮ್ಮ ನಮ್ಮ ಹುನಗುಂದ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಸಮಾಜದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಲ್ಲಿ, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ, ಸುರ್ಜೇವಾಲ ಅವರಲ್ಲಿ, ಕೆ.ಸಿ. ವೇಣುಗೋಪಾಲ್ ಅವರಲ್ಲಿ ಮತ್ತು ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಲ್ಲಿ ನಮ್ಮ ಸಮಾಜ ವತಿಯಿಂದ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಾವು ಹಕ್ಕುಪತ್ರ ಕೊಟ್ಟಿದ್ದೇವೆ. ನಮ್ಮ ಬಾಗಲಕೋಟೆ ಜಿಲ್ಲೆಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು. ಮುಂದಿನ ದಿನಮಾನಗಳಲ್ಲಿ 2028 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗಿದೆ. ಮತ್ತು ಯಾಕೆ ನಾವು ಸಚಿವ ಸ್ಥಾನ ಕೊಡಬೇಕಪ್ಪ ಅಂತಂದ್ರೆ
ಈ ಹಿಂದೆ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ಬೇಕಾಗ್ತದೆ ಅಂತಂದ್ರೆ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ ಅವರ ಪಾತ್ರಗಳಲ್ಲಿ ಐದು ಅಂತಕ್ಕಂಥದ್ದನ್ನು ಮೊದಲ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಅರ್ಥ ಮಾಡ್ಕೊಳ್ತಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಪಾದಯಾತ್ರೆ ಮೂಲಕ ಸರ್ಕಾರವನ್ನು ನಿಲ್ಲಿಸಿರ್ತಕ್ಕಂಥ ವ್ಯಕ್ತಿ ಯಾರಿದ್ದಪ್ಪ ಅಂತಂದ್ರೆ ವಿಜಯಾನಂದ ಕಾಶ್ಯಪ್ ಅವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಆ ಉದ್ದೇಶದಿಂದ ಒಬ್ಬ ಬಲಿಷ್ಠ ನಾಯಕನಿಗೆ ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡುವುದರಿಂದ ಮತ್ತೆ ಇಲ್ಲಿ ಜಿಲ್ಲಾದಲ್ಲಿ ಪ್ರಭಾವಿ ನಾಯಕರಾಗಿ ಹೊರಹೋಗ್ತಾರೆ. ಮತ್ತು ಕಾಶ್ಯಪ್ ಸಾಹೇಬರು ಬೇಕಾದ್ರೆ ನಮ್ಮ ಹುಡುಗರ ತಾಲೂಕು ಮತ್ತು ಇಳಕಲ್ ತಾಲೂಕಿನಲ್ಲಿ ಯಾವುದೇ ಸ್ಥಳೀಯ ಚುನಾವಣೆ ತಗೋರಿ ಪ್ರತಿಯೊಂದು ಸಮಾಜಕ್ಕೂ ನ್ಯಾಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಒಂದು ನಗರಸಭೆ ಆಗಿರ್ಬೋದು, ಒಂದು ಪುರಸಭೆ ಆಗಿರ್ಬೋದು, ಒಂದು ಪಟ್ಟಣ ಪಂಚಾಯತ್ ಆಗಿರ್ಬೋದು, ಈ ರೀತಿ ಹಲವಾರು ಸಂಸ್ಥೆಗಳಲ್ಲಿ ಶಾಸಕ ವಿಜಯಾನಂದ ಕಾಶ್ಯಪ್ ಅವರು ಒಂದೇ ಸಮಾಜಕ್ಕೆ ಮೀಸಲಿಡಾದ ಎಲ್ಲ ಸಮಾಜವನ್ನು ಒಕ್ಕೂಡಿಕೊಂಡು ಹೋಗುವಂತ ಕೆಲಸ ಅವರಲ್ಲಿದೆ. ಆ ಉದ್ದೇಶದಿಂದ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ನಮ್ಮ ಸಮಾಜದ ವತಿಯಿಂದ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳ್ಕೊಂಡು ನಮ್ಮ ಸಮಾಜದ ವತಿಯಿಂದ ಅವರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರಿಗೆ ನಾವು ಹುನಗುಂದ ತಾಲೂಕಿನ ಬಣಜಿಗ ಸಮಾಜದ ವತಿಯಿಂದ ಈಗ ನೂತನವಾಗಿ ಮುಖ್ಯಮಂತ್ರಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರನ್ನು ಮತ್ತು AICC ಅಧ್ಯಕ್ಷರನ್ನು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರನ್ನು ಈ ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ಹುನಗುಂದ ತಾಲೂಕು, ಇಳಕಲ್ ತಾಲೂಕು ಪ್ರಶ್ನಾತೀತ ನಾಯಕರು, ಸರ್ವಧರ್ಮದವರನ್ನು ಸಮಾನತೆಯಿಂದ ಕಾಣುವ ಏಕೈಕ ವ್ಯಕ್ತಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. ಅವ್ರು ಹುನಗುಂದ ತಾಲೂಕಿನಲ್ಲಿ ಯಾರಾದ್ರೂ ಇದ್ರೆ ಅವ್ರು ನಮ್ಮ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬ್ರು ಅಂತ ಹೇಳಬೇಕು. ಅಂತ ಒಂದು ನೇರ ದಿಟ್ಟ ವ್ಯಕ್ತಿತ್ವಗಳಂತ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರನ್ನು ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿಯನ್ನಾಗಿ ಮಾಡಬೇಕು ಮತ್ತು ಮುಂದಿನ 2028ರ ಚುನಾವಣೆಯಲ್ಲಿ ಆ ಒಂದು ಅವರ ಒಂದು ಅಭಿವೃದ್ಧಿ ಕೆಲಸವನ್ನು ಮನಗಂಡು ಮತ್ತೆ ನಮ್ಮ ಹುನಗುಂದ ತಾಲೂಕಿನಲ್ಲಿ ವಿಜಯಾನಂದ ಕಾಶ್ಯಪ್ನವರು ಮತ್ತೆ ಜಯಬೇರಿ ಹೊಡಿತಾರೆ ಅಂತ ನಮ್ಮ ಎಲ್ಲ ತಾಲೂಕಿನ ಜನರ ಒಂದು ಆಶಯ. ಅವರ ಜೊತೆಗೆ ಅವರಿಗೆ ಹೆಗಲಿಗೆ ಹೆಗಲು ಕೊಡುವಂತ ಅವರ ಶ್ರೀಮತಿಯವರಾಗಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ನ ಮಹಿಳಾ ಪ್ರಧಾನ ಕಾರ್ಯದರ್ಶಿ ವೀಣಾ ವಿಜಯಾನಂದ ಕಾಶ್ಯಪ್ನವರ ಮೇಡಮ್ ಅವರು ಕೂಡ ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲಿ ಹಾಗೂ ತಾಲೂಕಿನಲ್ಲಿ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಸಂಘಟನೆ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅಂತ ವ್ಯಕ್ತಿತ್ವವನ್ನು ಉಳ್ಳಂತ ಶ್ರೀ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರನ್ನು ಶ್ರೀ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕಂತ ನಮ್ಮ ಹುನಗುಂದ ಸಮಾಜದ ಬಣಜಿಗ ಸಮಾಜದ ವತಿಯಿಂದ ನಾವು ರಾಜ್ಯ ಹಾಗೂ ರಾಷ್ಟ್ರ ಎಲ್ಲ ಪದಾಧಿಕಾರಿಗಳಲ್ಲಿ ನಮ್ಮ ಸಮಾಜದ ಪರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಈ ಮೂಲಕ ಎಲ್ಲ ನಮ್ಮ ಸಮಾಜದ ಒಬ್ಬರಿಂದ ಕೇಳ್ಕೊಳ್ತೀವಿ. ಯಾಕೆ ಕೊಡಬೇಕಪ್ಪ ಅಂತಂದ್ರೆ ಅವರು ತಾಯಿಯವರು ಹಿಂದಿನ ಎಲೆಕ್ಷನ್ದಲ್ಲಿ ಜಯಬೇರಿಯಾಗಿ ಅವರು ಶಾಸಕರು ಮತ್ತು ದಿವಂಗತ SR ಕಾಶ್ಯಪ್ರು ಅವರು ಒಂದು 3-4 ಸಲ ಅವರು ಮೆಟ್ಕೊಂಡು ಶಾಸಕರು. ಹೀಗಾಗಿ ವಿಜಯಾನಂದ ಕಾಶ್ಯಪ್ ಅವರಿಗೆ ಸಚಿವ ಸ್ಥಾನ ಕೊಡುವುದರಿಂದ ಇಡೀ ರಾಜ್ಯಾದ್ಯಂತ ಯುವಕರನ್ನ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಓಟು ಹಾಕುವ ದೃಷ್ಟಿಯಿಂದ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ನಮ್ಮ ತಾಲೂಕಿಗೆ ಒಳ್ಳೆಯದಾಗುತ್ತೆ ಮತ್ತು ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಈ ಮೂಲಕ ನಾನು ಅಂತೇನೆ. ಎಲ್ಲ ಹಿರಿಯರೇ, ಯುವಕ ಮಿತ್ರರೇ, ಇವತ್ತಿನ ದಿವಸ ನಡೆದಿರುವಂಥ ಪತ್ರಿಕಾಗೋಷ್ಠಿಯ ವಿಷಯ ನಮ್ಮ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶ್ಯಪ್ಪನವರಿಗೆ ನೂತನವಾಗಿ ರಚನೆಯಾಗಿರತಕ್ಕಂಥ ಸರ್ಕಾರದ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನವನ್ನು ಕೊಡಲೇಬೇಕು ಅನ್ನುವಂಥ ಹಕ್ಕು ಒತ್ತಾಯವನ್ನು ನಮ್ಮ ತಾಲೂಕಾ ಬಣಜಿಗ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಆಗ್ರಹವನ್ನು ವ್ಯಕ್ತಪಡಿಸ್ತೇವೆ. ಯಾಕೆ ವಿಜಯಾನಂದನವರಿಗೆ ಕೊಡಬೇಕು ಸಚಿವ ಸಂಪುಟದಾಗ ಅಂತಂದ್ರೆ, ಒಂದು ಅರ್ಧ ಶತಮಾನದ ಕಾಲದಿಂದಲೂ ಅವರ ಮನೆತನ ರಾಜಕೀಯ ಮನೆತನವಾಗಿರುವುದು ಒಂದು. ವಿಜಯಾನಂದ ಕಾಶ್ಯಪ್ಪನವರ ತಂದೆಯವರಿಗೆ ಕಳೆದ
ಸುಮಾರು 25 ವರ್ಷ ಆದವರು ಸಚಿವರಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗ ಲಿಂಗಾಯತ ಸಮಾಜದ ರಾಜಕೀಯ ಮುಖಂಡರಿಗೆ ಇದುವರೆಗೂ ರಾಷ್ಟ್ರ ಆಗಲಿ ರಾಜ್ಯ ಮಟ್ಟದ ಮುಖಂಡರು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಲಿಂಗಾಯತ ಸಮಾಜಕ್ಕೆ ಸಚಿವ ಸಂಪುಟ ಸ್ಥಾನಮಾನ ಕೊಟ್ಟೇ ಇಲ್ಲ. ಅದಕ್ಕಾಗಿ 3 ದಶಕಗಳ ಕಾಲದ ನಂತರ ಇದು ಒಂದು ಅವಕಾಶ ವಿಜಯಾನಂದ ಅವರಿಗೆ ಯಾಕೆ ಕೊಡಬೇಕು ಅಂತಂದ್ರೆ, ಹೈಕಮಾಂಡ್ದವರು ವಿಚಾರ ಮಾಡಿದ ಹಾಗೆ 60 ವರ್ಷದ ಒಳಗೆ ವಯೋಮಾನದಲ್ಲಿರ್ತಕ್ಕಂಥ ಶಾಸಕರು ಬಾಗಲಕೋಟೆ ಜಿಲ್ಲೆಯೊಳಗೆ ಯಾರಿದ್ದಾರೆ ಅವಕಾಶದಲ್ಲಿ ಇದ್ದಾರೆ ಅಂತಂದ್ರೆ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಮಾತ್ರ ಇದ್ದಾರೆ. ಈಗ ಸಂಪುಟದೊಳಗೆ ಹಿರಿಯ ಸಚಿವ ಸಂಪುಟದೊಳಗೆ ಕೊಟ್ಟು ಬಿಟ್ಟಾರ. ಅದಕ್ಕೆ ನಮ್ಮ ಸಮಾಜದಿಂದ ನಾವು ಅಗದಿ ಏನು ಒಂದು ಒತ್ತಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತೀವಿ ಅಂತಂದ್ರೆ, ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡರು ತಮ್ಮ ಭೇದ ಭಾವವನ್ನು ಮರೆತು ಹೊಸ ನವ ಯುವಕ ರಾಜಕಾರಣಿಯಾಗಿರ್ತಕ್ಕಂಥ 2 ಬಾರಿ ಶಾಸಕ ಆಗಿರ್ತಕ್ಕಂಥ ವಿಜಯಾನಂದ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಅದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ಮುಖಂಡರಿಗೂ, ಅದು ಡಿ.ಕೆ. ಶಿವಕುಮಾರ್ ಇರಬಹುದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರಬಹುದು, ಮಲ್ಲಿಕಾರ್ಜುನ ಖರ್ಗೆ ಅವರು ಇರಬಹುದು, ರಾಹುಲ್ ಗಾಂಧಿ ಅವರಿಗೂ ಕೂಡ ನಾವು ಹಕ್ಕು ಒತ್ತಾಯವನ್ನ ನಮ್ಮ ಸಮಾಜದ ವತಿಯಿಂದ ಮಾಡ್ತೇವೆ. ಅವರು ಈ ಬಾರಿ ವಿಜಯಾನಂದ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಮಾಡ, ಅದಕ್ಕೋಸ್ಕರ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಬಹಳ ಇದನ್ನ ಈ ಒಂದು ಸಮಯವನ್ನ ಅರ್ಥಪೂರ್ಣವಾಗಿ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳುವಾಗ, ಒಂದು ವೇಳೆ ಸಚಿವ ಸಂಪುಟದಲ್ಲಿ ನಮ್ಮ ಶಾಸಕರಿಗೆ ಕಡೆಗಣಿಸುತ್ತೆ ಆದ್ರೆ ಜಿಲ್ಲೆಯೊಳಗ ಕಾಂಗ್ರೆಸ್ ಪಕ್ಷ ಬಲಹೀನ ಆಗ್ತದೆ. ಇದು ಸತ್ಯ ಸಂಗತಿ. ಆದ್ದರಿಂದ ಕಾಂಗ್ರೆಸ್ ಮುಖಂಡರು ಮತ್ತೊಮ್ಮೆ ನಮ್ಮ ಎಲ್ಲ ಸರ್ವ ಸಮಾಜದ ವತಿಯಿಂದ ಹಕ್ಕು ಒತ್ತಾಯ ಪಡಿಸುವುದು ಏನಂತಂದ್ರೆ, ಬರುವ 20ನೇ ತಾರೀಕಿನಲ್ಲಿ ಏನು ಹೊಸ ರಚನೆ ಆಗತಕ್ಕಂತ 2ನೇ ಹಂತದ ಸಚಿವ ಸಂಪುಟದಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದ ವಿಜಯಾನಂದ ಕಾಶ್ಯಪ್ಪನವರಿಗೆ ಸ್ಥಾನಮಾನ ಕೊಡಬೇಕು, ಜಿಲ್ಲಾ ಉಸ್ತುವಾರಿ ಅಂತ ಹೇಳಿ ಅವರನ್ನ ಪರಿಗಣಿಸಬೇಕು ಅಂತ ಹೇಳಿ ನಾವು ನಮ್ಮ ಸಮಾಜದ ಪರವಾಗಿ ನಾವು ಒತ್ತಾಯವನ್ನು ವ್ಯಕ್ತಪಡಿಸ್ತೇವೆ. ಜೊತೆಗೆ ಕೊಡಬೇಕು ಅಂತಂದ್ರೆ, ನಮ್ಮ ರಾಜ್ಯದೊಳಗೆ ಸರ್ವ ಧರ್ಮಗಳ ಸಮನ್ವಯ ಅಧಿಕಾರರು ಯಾರು ಬಸವ ತತ್ವದ ಅನುಯಾಯಿಗಳಾಗಿ ಸರ್ವ ಸಮಾಜ, ಅವರು ಜಾತಿ ರಾಜಕಾರಣ ಬಿಟ್ಬಿಟ್ಟಾರೆ. ಈಗ ಅವರು ಸರ್ವ ಸಮಾಜದ ಏಕರೂಪತೆಯೊಳಗ ಕಂಡುಕೊಂಡು ಸಮಾನತೆಯೊಳಗ ಹೋಗತಕ್ಕಂತ ರಾಜಕಾರಣಿಗಳು ಬಾಗಲಕೋಟೆ ಜಿಲ್ಲೆಯೊಳಗೆ ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು. ಇದನ್ನ ಚಿಂತನೆ ಮಾಡಬೇಕು. ಸರ್ವ ಸಮಾಜದ ಏಳಿಗೆಯನ್ನು ಬಯಸತಕ್ಕಂತ ಒಬ್ಬ ಯುವ ರಾಜಕಾರಣಿಯನ್ನ ಅವರಿಗೆ ಅವಕಾಶ ಕೊಟ್ಟದ್ದೇ ಆದ್ರೆ ಹೊಸ ಏನು ಪೀಳಿಗೆ ಬರ್ತಕ್ಕಂಥ ಯುವಕರಲ್ಲಿ ಅವರು ಸಂಘಟನೆ ಮಾಡತಕ್ಕಂಥ ಒಂದು ಜಾಗೃತಿ ಎಲ್ಲವೂ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ನಷ್ಟಪುಷ್ಟವಾಗಿ ಬೆಳವಣಿಗೆ ಆಗಬೇಕಾದ್ರೆ ವಿಜಯಾನಂದ ಅವರಿಗೆ ಕೊಡಲೇಬೇಕು. ಇದು ನಮ್ಮ ಎಲ್ಲ ಸರ್ವ ಸಮಾಜದ ಸಂಘ ಸಂಸ್ಥೆಗಳ ಹಕ್ಕು ಇದೆ, ಒತ್ತಾಯ ಇದೆ. ಆಗ್ರಹವನ್ನ ನಾವೆಲ್ಲರೂ ಒಂದೇ ಧ್ವನಿಯಿಂದ ನಾವು ವ್ಯಕ್ತಪಡಿಸ್ತೀವಿ ಅಂತ ಹೇಳಿ ತಾವು ಸುದ್ದಿ ಮಾಧ್ಯಮದಲ್ಲಿ ನಿಮ್ಮ ಹಕ್ಕೊತ್ತಾಯ ಮತ್ತು ನಿಮ್ಮ ಬೇಡಿಕೆಗೆ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಸರ್ಕಾರ ಏನ್ ಮಾಡ್ತೀರಿ ಮುಂದೆ? ನೀವು ಮತ್ತೆ ಸಮಾಜದ ಮುಖಂಡರು ಹೊಸ ಯುವ ಪೀಳಿಗೆ ಹೊಸ ಅಲೆಯನ್ನು ತರಬೇಕಾದ್ರೆ ಮತ್ತೆ ನಾವು ಹೋರಾಟವನ್ನ ಮಾಡ್ತೇವೆ. ಸಮಾಜ ಸಂಘಟನೆ ಮೂಲಕ ಮತ್ತೆ ಹೋರಾಟಕ್ಕೆ ಇಳಿತೀವಿ. ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ನಮ್ಮ ಈ ಕದನವನ್ನ ಆಗ್ರಹವನ್ನ ಮಾಡಲಾನೇ ಇರ್ತದೆ ಅಂತ